INDIA ಮೀಟಿಂಗ್ನಲ್ಲಿ ಸರ್ಕಾರ ರಚನೆಯ ಪ್ರಯತ್ನದಿಂದ INDIA ಹಿಂದೆ ಸರಿದಿದೆ. ಕಾಂಗ್ರೆಸ್ ಅನ್ನು ಒಳಗೊಂಡ ಮೈತ್ರಿಕೂಟ ಸರ್ಕಾರ ರಚನೆಯ ಪ್ರಯತ್ನದಿಂದ ಹಿಂದೆ ಸರಿದಿದೆ. ಅದೊಂದು ನಿರ್ಧಾರಕ್ಕೆ ಬರ್ತಾರಲ್ಲ, ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೀವಿ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, KC ವೇಣುಗೋಪಾಲ್, ಶರದ್ ಪವಾರ್, ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, MK ಸ್ಟಾಲಿನ್, ಪ್ರಿಯಾಂಕಾ ಖರ್ಗೆ, ಸೀತಾರಾಮ್ ಯೆಚೂರಿ, ಸಂಜಯ್ ರಾವತ್, ಸುಪ್ರಿಯಾ ಸುಳೆ, ರಾಘವ್ ಛಡ್ಡಾ, ಫಾರೂಕ್ ಅಬ್ದುಲ್ಲಾ, ಚಂಪಾಯ್ ಸೊರೇನ್, ಕಲ್ಪನಾ ಸೊರೇನ್, ದೀಪಾಂಕರ್ ಭಟ್ಟಾಚಾರ್ಯ ಸೇರಿದಂತೆ ಹಲವು ಹಿರಿಯ ಮುಖಂಡರು ಭಾಗವಹಿಸಿದ್ರಿ ಸಭೆಯಲ್ಲಿ. ಚರ್ಚೆಯ ನಂತರ NDA ಮೈತ್ರಿಕೂಟ ಗಟ್ಟಿ ಆಗ್ತಾ ಇದೆ. ಇನ್ನು ಸರ್ಕಾರ ರಚಿಸುವ ಪ್ರಯತ್ನ ಬೇಡ ಅಂತ ಹೇಳಿದ್ರು. ಆ್ಯಕ್ಚುಲಿ ನೆನ್ನೆ ಶರದ್ ಪವಾರು ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುರನ್ನು ಸಂಪರ್ಕಿಸಿದ್ದಾರೆ. ನಿತೀಶ್ ಕುಮಾರ್ಗೆ ನಮ್ಮ ಜೊತೆಗೆ ಬನ್ನಿ, ಉಪಪ್ರಧಾನಿ ಮಾಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಬಂದರೆ ನಾವು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡ್ತೀವಿ ಅಂತ ಚಂದ್ರಬಾಬು ನಾಯ್ಡು ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇತ್ತು. ಸುದ್ದಿ ನಾವು ಪ್ರಸಾರ ಮಾಡಿದ್ವಿ. ಶರದ್ ಪವಾರ್ ನೋ ಅಂತಾರೆ, ನಾನು ಸಂಪರ್ಕಿಸುವ ಪ್ರಯತ್ನ ಮಾಡಿಲ್ಲ ಅಂತ. ಶರದ್ ಪವಾರ್ ಮಾಡಿದ್ರು, ಇನ್ನೊಬ್ಬರು ಮಾಡಿದ್ರು. ಬಟ್ ಶರದ್ ಪವಾರ್ ಈಸ್ ಸೂಟೇಬಲ್ ಲೀಡರ್ ಫಾರ್ ದ್ಯಾಟ್. ಅತ್ಯಂತ ಹಿರಿಯ ನಾಯಕರು ಅದರಲ್ಲಿ. ಮಾಡಿದರೆ ಶರದ್ ಪವಾರ್ ಮಾಡಿರ್ಬೇಕು, ಅಥವಾ ಬೇರೆ ಯಾರು ಮಾಡದೇ ಇರೋಕ್ಕಂತೂ ಸಾಧ್ಯ ಇಲ್ಲ ರೀ. ಒಂದು ಪ್ರಯತ್ನ ಆಗಿರುತ್ತೆ, ಇಷ್ಟು ಹತ್ತತ್ರ ಬಂದು, ಇನ್ನು 233 ತನಕ ಬಂತು. ಬಟ್ ಅದು ಪ್ರಶ್ನೆ ಇದೆ. ಆಯ್ತಪ್ಪ, ಈಗ ನಿತೀಶ್ ಕುಮಾರ್ ಡಿಸೈಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಬೇಡ ನಾನು ಮೋದಿ ಜೊತೆಗಿರೋದು ಬೇಡ, INDIA ಮೈತ್ರಿಗೆ ಹೋಗಿ ಕೇಂದ್ರದಲ್ಲಿ ಏನಾದ್ರು ಸ್ಟ್ರಾಂಗ್ ಪೋಸ್ಟ್ ತಗೋಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತ ಇಟ್ಕೊಳ್ಳಿ. ಮಾಡೋಕ್ಕಾಗತ್ತಾ ಗೌರ್ಮೆಂಟು? ಸುಮ್ಮನೆ ನಂಬರ್ ಕ್ಯಾಲ್ಕುಲೇಷನ್ ನಾನು ಹೇಳೋದು. 272 ಮ್ಯಾಜಿಕ್ ನಂಬರು, 233. INDIA ಎಲ್ಲ ಪಕ್ಷಗಳು ಸೇರಿ 233 ಇದ್ದಾರೆ. ಇದರಲ್ಲಿ ಲಾರ್ಜೆಸ್ಟ್ ಚಂಕ್ ಇರೋದು ಕಾಂಗ್ರೆಸ್, 99 ಇದೆ. JDUನಲ್ಲಿ ನಿತೀಶ್ ಕುಮಾರ್ ಹತ್ರ 12 ಜನ ಸಂಸದರಿದ್ದಾರೆ. ಆ 12 ಜನ ಬಂದರು ಅಂತ ಇಟ್ಕೊಳ್ಳಿ. 233 + 12 ಎಷ್ಟಾಯಿತು? 243, 245 ಆಯಿತು. ನಿತೀಶ್ ಕುಮಾರ್ ಒಬ್ಬರೇ ಬಂದರಾಗೋದಿಲ್ಲ, ಚಂದ್ರಬಾಬು ನಾಯ್ಡುನೂ ಬರಬೇಕು, ಇಬ್ಬರೂ ಬರಬೇಕು. ಇಬ್ಬರು ಬಂದರೆ ಎಷ್ಟಾಗುತ್ತೆ? 233 + 10 + 10 43, 53 + 8 53 + 8 69 59 63 + 8 ಇಷ್ಟಾಯಿತು ಸಂಖ್ಯೆ. 61 ಆಗಲಿಲ್ಲ ಸರ್ಕಾರ. JDU TDP ಎರಡೂ ಬಂದರೂ ಕೂಡ 272 ಹಾಫ್ ವೇ ಮಾರ್ಕಿಗೆ ಬರೋಕ್ಕಾಗಲ್ಲ. ಆವಾಗ ಇತರೆ ಇದ್ದಾರಲ್ಲ 18 ಜನ, NDA UPA ಎರಡರಲ್ಲೂ, NDA INDA ಎರಡರಲ್ಲೂ ಇಲ್ಲದೇ ಇರುವ 18 ಜನ ಜೊತೆಗೆ ಬರಬೇಕು. ಆವಾಗ ಹಾಫ್ ವೇ ಮಾರ್ಕ್ ಕ್ರಾಸ್ ಆಗುತ್ತೆ. 279 ಆಗುತ್ತೆ. ಆವಾಗ 272 ನಂಬರ್ ಕ್ರಾಸ್ ಆಗೋದು ಆವಾಗ. ಇದು ದೊಡ್ಡ ಸರ್ಕಸ್ ಇದೆ. ಎರಡು ಲಾರ್ಜೆಸ್ಟ್ ಚಂಕ್ NDA ಕಡೆಗಿರುವಂಥದ್ದು JDU ಮತ್ತು TDP. ಇಬ್ಬರೂ ಬಂದರೂ ಕೂಡ ಮೆಜಾರಿಟಿ ಸಂಖ್ಯೆಗೆ ಹತ್ತಿರ ಬರೋದಕ್ಕಾಗೋದಿಲ್ಲ. ಅದರ್ಸನ್ನು ಕರಿಬೇಕು. ಅವ್ರನ್ನೆಲ್ಲ ಕರೆದ ಮೇಲೆ ನಿತೀಶ್ ಕುಮಾರ್ನ ಮುಖ್ಯಮಂತ್ರಿ ಉಪಪ್ರಧಾನಿ ಮಾಡ್ತೀವಿ ಅಂತ ಆಫರ್ ಕೊಟ್ಟಾಗ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಧಾನಿ ಯಾರು ಅನ್ನೋ ಪ್ರಶ್ನೆ ನೆನ್ಪಿಟ್ಗಳ. 233ರಲ್ಲಿ ಮಮತಾ ಬ್ಯಾನರ್ಜಿ ಅವರ TMCನೂ ಇದೆ. ಸೆರಗಲ್ಲಿ ಕೆಂಡ ಕಟ್ಕೊಂಡಂಗೆ ಅದನ್ನ ನೋಡಿದ್ದೀವಿ ನಾವು ಚುನಾವಣೆಗಿಂತ ಮುಂಚೆ ಅದು ಏನೇನಾಯಿತು ಅಂತ. ಮೈತ್ರಿಕೂಟದ ಬಹುತೇಕ ಸಭೆಗಳಲ್ಲಿ ಭಾಗವಹಿಸಿದ್ದ ಮಮತಾ ಬ್ಯಾನರ್ಜಿ ಅದರಿಂದ ಹೊರಗೆ ಬಂದು ಕಾಂಗ್ರೆಸ್ 40 ಸ್ಥಾನನಾರು ಗೆಲ್ಲಿ ಬಿಡಿ ನೋಡೋಣ ಅಂತಂದಿದ್ರು. ಆ ಲೆವೆಲ್ಲಿಗೆ ಫೈಟ್ ಇದೆ. ಅವ್ರನ್ನೂ ಸೇರಿಸಿ 233 ಇರೋದು. ಈಗ ರಾಹುಲ್ ಗಾಂಧಿನೇ ಪ್ರಧಾನಮಂತ್ರಿ ಆಗ್ತೀನಿ ಅಂದರೆ ಮಮತಾ ಬ್ಯಾನರ್ಜಿ ಓಕೆ ಅಂದ್ಬಿಡ್ತಾರ? ಗೊತ್ತಿಲ್ಲಪ್ಪ. ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.